ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ದೆಹಲಿ ಭೇಟಿ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ಹಬ್ಬಿರುವಂಥದ್ದು ಲೋಕಸಭಾ ಚುನಾವಣಾ ಸ್ಪರ್ಧೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ದೆಹಲಿ ಹೈಕಮಾಂಡ್ ಭೇಟಿ ನಾಯಕರುಗಳು ಒಂದಷ್ಟು ಮನವಿ ಸಂಬಂಧಪಟ್ಟಂತೆ ಸರ್ ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಪಕ್ಷ ತಯಾರಿ ಮತ್ತೊಂದು ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಕಣಕ್ಕಿಳಿಸುವ ಸಂಬಂಧಪಟ್ಟ ಪಕ್ಷದಲ್ಲಿ ಒಂದಷ್ಟು ತಂತ್ರಗಾರಿಕೆ ಅನ್ಬೋದು ಅಥವಾ ಒತ್ತಡ ಅನ್ಬೋದು ಏನಾಗ್ತಾ ಇದೆ ಸರ್? ನಮಗೆ ಇಲ್ಲಿವರೆಗೆ ವರಿಷ್ಠರು ಯಾರು ಕೂಡ ಸ್ಪರ್ಧೆ ಮಾಡಬೇಕಂತೇಳಿಲ್ಲ. ಚರ್ಚೆ ಆಗಿರ್ಬೋದು, ಆಗ್ತಾನೆ ಇರ್ತದೆ. ಅವ್ರು ನಿಲ್ಲಬೇಕು ಇವ್ರು ನಿಲ್ಲಬೇಕು ಈಗ ನಿಂತರ ಲೆಕ್ಕಾಚಾರ ಇದ್ದೇ ಇರ್ತದೆ. ಸೊ ಆ ನಿಟ್ಟಲ್ಲಿ ನಾನು ಈಗಾಗಲೇ 2-3 ಸಾರಿ ಹೇಳಿದ್ದೀನಿ, ಈ ಸಾರಿ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ಮತ್ತು ಇಲ್ಲಿವರೆಗೆ ನಮ್ಗೆ ಯಾರು ಕೂಡ ಒತ್ತಡ ಮಾಡಿಲ್ಲ ನಿಲ್ಲಬೇಕಂತ. ಸೊ ಬೇರೆ ಅಭ್ಯರ್ಥಿಗಳು ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ತಮ್ಮ ಕುಟುಂಬದ ಸ್ಪರ್ಧೆನೋ ಅಥವಾ ಯಾರು ಅಭ್ಯರ್ಥಿ ಅಂತ? ಇಲ್ಲ, ಹೊರಗಿನವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋಲ್ಲ. ಸೊ ಯಾರು ಒಳ್ಳೆಯವ್ರದಾರ ನಮ್ಮ ಕಾರ್ಯಕರ್ತರು ಅವ್ರು ಮಾಡುವಂಥ ಪ್ರಯತ್ನ ನಡೆದಿದೆ. ಹೈಕಮಾಂಡ್ ನಾಯಕರು ಇತ್ತೀಚೆಗೆ ಭೇಟಿ ಆಗಿದೆ, 2 ದಿನ ದೆಹಲಿಯಲ್ಲಿದ್ದರೆ ಒಂದು ಚರ್ಚೆ ಅಂತ, ನಿಜಾನ ಸರ್ ಅದು? ಅದೇ ನಮ್ಮದು ಪಾರ್ಲಿಮೆಂಟ್ ಬಗ್ಗೆ ಚರ್ಚೆ ಆಗಿದೆ, ವಿಶೇಷವಾಗಿ ನಮ್ಮ 2 ಕಾನ್ಸ್ಟಿಟ್ಯೂನ್ಸಿ. ಸೊ ಓವರಾಲ್ ಡಿಸ್ಕಷನ್ ಪಾರ್ಲಿಮೆಂಟ್ ಬಗ್ಗೆ. ಸೊ ಸುರ್ಜೇವಾಲ ಅವರು ತಾವು ಮತ್ತೆ ಹೆಚ್ಚು ಭೇಟಿ ಕೊಡಬೇಕಂತ ಹೇಳಿದ್ದೀವಿ. ವಾಪಸ್ ಬಂದು ಮತ್ತೆ ಹಿಂದೆ ವಿಧಾನಸಭಾ ಚುನಾವಣೆ ಯಾವ ರೀತಿ ಸಕ್ರಿಯವಾಗಿತ್ತು ಪಕ್ಷ ಆ ರೀತಿ ಮತ್ತೆ ಮಾಡಬೇಕಿತ್ತು ವಿನಂತಿ ಮಾಡಿದ್ದೀವಿ. ಬಂದು ಪ್ರಾರಂಭ ಮಾಡ್ತು ಅಂತ ಹೇಳಿದ್ದಾರೆ. ಒಂದು ಮಾತು ಕೇಳಿ ಬರ್ತಾವೆ ಸರ್, ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಬೆಳಗಾವಿ ಹಿಡಿತ ತಪ್ಪಿಸೋಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ರಾಷ್ಟ್ರ ರಾಜಕಾರಣ ಕಳಿಸ್ಬೇಕು ಅನ್ನೋದು ಒಂದು ಸ್ಟ್ರಾಟಜಿ ಆಗ್ತಾ ಇದೆ ಅನ್ನುವಂಥದ್ದು. ಅದೇ ಹೇಳಿಲ್ಲ, ಅದು ಯಾರು ನಮಗೆ ಕೂಡ ಹೇಳಿಲ್ಲ ನಿಲ್ಲಬೇಕಂತ. ಸೊ ಅದು ಆ ವಿಷಯ ಈಗ ಉದ್ಭವಿಸೋದಿಲ್ಲ. ಯಾಕಂದರೆ ಯಾರು ಹೇಳಿಲ್ಲ ಅಂದ್ಬೇಕು ಅದು ಪ್ರಶ್ನೆ ಬರೋದಿಲ್ಲ. ಸೊ ಯಾರು ಕೂಡ ನಮಗೆ ಸ್ಪರ್ಧೆ ಮಾಡಬೇಕು ಕೂಡ ಸಜೆಸ್ಟ್ ಮಾಡಿಲ್ಲ. ಹೀಗಾಗಿ ಆ ವಾಪೋಗಿ ಹೇಳಲಿಕ್ಕೆ ಪ್ರಯತ್ನ ಆಗೋದಿಲ್ಲ. ಯಾಕಂದರೆ ಅದು ಚರ್ಚೆನೇ ಆಗಿಲ್ಲ ಅಂದ ಬಳಕೆ ಡೆಲ್ಲಿಗೆ ಕಳಿಸೋದಾಗಲಿ ನಮ್ಮ ಹಿಡಿದು ತಪ್ಪಿಸೋದಾಗಲಿ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ. ಮತ್ತೊಂದು ಸರ್, ತಾವು ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಕೇಳಿದ್ದೀರಿ ಅನ್ನುವಂಥದ್ದು ಒಂದು. ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು. ನಾವೆಲ್ಲಿ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದು ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲಿಯೂ ಮಾಡೋದಿಲ್ಲ ರಿಕ್ವೆಸ್ಟ್ ಮಾಡಲ್ಲ. ಅದು ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಕಾದು ನೋಡ್ಬೇಕಷ್ಟೆ. ನಿಮ್ಮ ಒತ್ತಡ ಇಲ್ಲ ಅಥವಾ ನಿಮ್ಮ ಆಸೆ ಇಲ್ಲ, ಅದು ಸಮುದಾಯ ಮತ್ತೊಂದು ಕಡೆ ಇರುವಂಥದ್ದು ಎಲ್ಲ ಕಡೆ ಇದ್ದೇ ಇರ್ತದೆ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಂಬಂಧಪಟ್ಟ ಮುಖಂಡರು, ಸ್ವಾಮೀಜಿ ಅವರು, ಆಯಾ ಮುಖಂಡರು, ಆಯಾ ಸಮುದಾಯದ ಮುಖಂಡರು ಒತ್ತಡ ಮಾಡ್ತಾನೆ ಇರ್ತಾರೆ. ಸೊ ಅದು ನಡೀತಾನೆ ಇದೆ ರಾಜಕೀಯದಲ್ಲಿ ಸಹಜವಾಗಿರುವಂಥ ಒಂದು ವ್ಯವಸ್ಥೆ. ಲೋಕಸಭಾ ಚುನಾವಣೆಗೆ 2-3 DCM ಆದರೆ ಒಳ್ಳೆಯದು ಅನ್ನುವಂಥದ್ದು ಒಂದು ಇಂಗಿತ ಇರುವಂಥ, ನಿಮ್ಮ ಇಂಗಿತ ಅಲ್ಲ, ಒಂದಷ್ಟು ಪಕ್ಷದಲ್ಲಿ ಇರುವಂಥದ್ದು. ಅಂದರೆ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಸಮುದಾಯವು ನಿಜ ಇದ್ದೇ ಇದೆ. ಇನ್ನೂ ಬೇರೆ ಬೇರೆ ಸಮುದಾಯ ಆಗಬೇಕಂತ ನೀವು ಹೇಳ್ದಂಗೆ ಎಲ್ಲರ ಅಭಿಪ್ರಾಯ ಇದೆ. ಆದರೆ ಅಂತಿಮ ಪಕ್ಷ ಇಲ್ಲಿ ಮುಖ್ಯವಾದ ಇರುವಂಥದ್ದು, ಅವ್ರು ತೀರ್ಮಾನ ಮಾಡಬೇಕು ಇಲ್ಲಿ. ಸೊ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಚುನಾವಣೆಗೆ ಅನುಕೂಲ ಆಗುತ್ತೆ ಸರ್ 2ರಿಂದ, ಅಂದರೆ ಸಮುದಾಯವರು DCM ಮಾಡ್ತಾರೆ. ಯಾಕಾಗಲ್ಲ, ಅವ್ರವ್ರ ಸಮುದಾಯ ಇದ್ದರೆ ಖಂಡಿತವಾಗಿ ಆಗೇ ಆಗ್ತಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ನಮ್ಮ ದೇಶ ಜಾತಿ ವ್ಯವಸ್ಥೆ ರಾಜಕಾರಣಿ, ಆಯಾ ಸಮುದಾಯ ಮುಖಂಡರು ಮುಂದಿದ್ದರೆ ಸಮುದಾಯವರಿಗೆ ಸೋಲು ತೋರಿಸ್ತಾರೆ. ಇದೆಲ್ಲ ಪಕ್ಷದಲ್ಲಿ ನಡೀತಾನೆ ಬಂದಿದೆ, ಮುಂದೆ ಕೂಡ ಇದ್ದೇ ಇರ್ತದೆ. ಬೇರೆ ರಾಜ್ಯದಲ್ಲಿರುವಂಥ ನಿಮ್ಮ ರಾಜ್ಯದಲ್ಲಿ DCM ಇರುವಂಥದ್ದು. ಸೊ ಇಲ್ಲಿ ಈಗ ಒಂದು ಕಡೆ SC, ಮತ್ತೊಂದು ಕಡೆ ಮುಸ್ಲಿಂ, ಮತ್ತೊಂದು ಕಡೆ ಲಿಂಗಾಯತ್, ಈ ರೀತಿ DCMಗಳಿದ್ದರೆ ಒಳ್ಳೆಯದು, ಪಕ್ಷಕ್ಕೆ ಅನುಕೂಲ ಅನ್ನೋಂಥದ್ದು ಪಕ್ಷದ ಚರ್ಚೆ ಆಗಿರುವಂಥದ್ದು. ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಅದು ಪಕ್ಷದ ತೀರ್ಮಾನ ಅಲ್ಲ. ಪಕ್ಷ ತೀರ್ಮಾನ ಆಗೋರಿಗೆ ಕಾಯಬೇಕಷ್ಟೇ ನಾವು. ನಿಮ್ಮ ಅಭಿಪ್ರಾಯ ಸರ್, ಕಾರ್ಯಕರ್ತರ ಅಭಿಪ್ರಾಯ ಅಂತಂದರೆ? ನಾವು ಪಕ್ಷ ಏನು ಆದೇಶ ಮಾಡ್ತೇವೆ ಅದರ ಪಾಲನೆ ಮಾಡಬೇಕಷ್ಟೇ ನಮ್ಮದು. KPCC ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಕೊಟ್ಟರೆ ಒಳ್ಳೆಯದು ಸತೀಶ್ ಜಾರಕಿಹೊಳಿಗೆ. ಯಾಕಂದರೆ ಈಗ ಒಂದು ಕಡೆ ಸಚಿವ ಸ್ಥಾನ ಮುಂದೆ ಪಕ್ಷ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ಏನು? ಇಲ್ಲ, ಅದು ಪಕ್ಷಕ್ಕೆ ತೀರ್ಮಾನ ಮಾಡಬೇಕು. ಅದು ಯಾರು ಮಾಡಬೇಕು ಯಾರು ಬೇಡ, ಯಾವ ಸಂದರ್ಭದಲ್ಲಿ ಯಾರು ಮಾಡಬೇಕು ಅಂತ ಪಕ್ಷ ತೀರ್ಮಾನ ಮಾಡ್ತೈತೆ. ಸೊ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಅದು. ಯಾಕಂದ್ರೆ ನಮ್ಗೆ ಅಂಥ ಯಾವುದೇ ಆಲೋಚನೆ ಇಲ್ಲ, ಅದು ಪಕ್ಷ ತೀರ್ಮಾನ. ನಾವು ನಿಭಾಯಿಸೋಕ್ಕಾಗೋದಿಲ್ವಂತ ಸರ್ KPCC ಅಧ್ಯಕ್ಷ ಅಂದರೆ? ಅಂತೆ ಅದು ಅಧ್ಯಕ್ಷ ಅಂದರೆ ಅವರ ಇಡೀ ಪಕ್ಷ ಇರ್ತೈತೆ. ಯಾರೇ ಅಧ್ಯಕ್ಷ ಆದರೂ ಕೂಡ ನಿಭಾಯಿಸುವಂಥ ಶಕ್ತಿ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಇಡೀ ಇಂಥ ದೊಡ್ಡ ಸೆಟಪ್ ಇದೆ, ಮಾಡೇ ಮಾಡ್ತಾರೆ. ಸೊ ಅಂಥ ಅವಕಾಶ ಬಂದಾಗ ನೋಡೋಣ ಬೇಕಾರೆ. ಓಕೆ, ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಅವ್ರು ಹೇಳಿರುವಂಥದ್ದು ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟ ಸಮುದಾಯವರು ಬೇಡಿಕೆ ನಿಜ, ಅದು ಪಕ್ಷ ತೀರ್ಮಾನ ಕೈಗೊಳ್ಳಬೇಕಂತ ಹೇಳೋದು. ಮತ್ತು ಅಂಥ KPCC ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಬಂದಾಗ ನೋಡೋಣ ಅಂತ ಹೇಳೋ ಮೂಲಕ ಆ ಒಂದು ಕುತೂಹಲ ಪ್ರಶ್ನೆ ಹುಟ್ಟಾಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು.